ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ನಿಮಗೆ ಬೇಕಾಗಿರುವಂಥ ಅಪ್ಡೇಟ್ ಆಗಿರುವಂಥದ್ದು. ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದ್ರೆ ನೀವು ಒಂದು ಅಪ್ಡೇಟ್ನ ಮಿಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಸ್ಪಿರಿಟ್ ಮೂವಿ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಪ್ರಭಾಸ್ ಅವರ ಸಿನಿಮಾ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ರಗ್ಗಡ್ ರಫ್ ಜೊತೆ ಬರ್ತಿರುವಂಥ ಒಂದು ಸಿನಿಮಾ ಅಂತಾನೆ ಗೊತ್ತಿರುವಂಥದ್ದು. ಸಂದೀಪ್ ರೆಡ್ಡಿ ವಾಂಗ ಅವರ ಸಿನಿಮಾ ನನಗೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಅದು ಸೊಸೈಟಿಗೆ ಅಂತ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಆಗಿರಲ್ಲ. ಆದರೆ ಈ ಒಂದು ಸಿನಿಮಾದಲ್ಲಿ ಲುಕ್ಸ್ ಎಲ್ಲ ನೋಡ್ತಿದ್ರೆ ಹಾಲಿವುಡ್ ಅಲ್ಲಿ ಒಂದು ಮಾಸ್ ಇರುತ್ತಲ್ಲ, ಆ ಒಂದು ರೀತಿನೇ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಲುಕ್ಸ್ ಹೇಗೆ ಸಿಕ್ತು ಅಂತಂದ್ರೆ ಲೀಕ್ಡ್ ಫುಟೇಜ್ ಇಂದ, ಸೆಟ್ಟಿನ ಲೀಕ್ಡ್ ಫುಟೇಜ್ ಇಂದ ಪ್ರಭಾಸ್ ಅವರಲ್ಲಿ ಲುಕ್ ಸಿಕ್ಕಿರುವಂಥದ್ದು ಏನು ಅದ್ಭುತವಾಗಿ ಕಾಣ್ತಿರೋ ಗುರು, ರಗಡ್ ರಫ್ ಆಗಿ ಕಾಣ್ತೀರ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ಏನಂತಂದ್ರೆ ಡಾನ್ಲಿ ಅವರು ಕೂಡ ಅಫಿಷಿಯಲ್ ಆಗಿ ಏನು ಅನೌನ್ಸ್ಮೆಂಟ್ ಆಗಿಲ್ಲ, ಆದರೆ ಸ್ಟ್ರಾಂಗ್ ಬಜ್ಜೆ ಆಗಿರುವಂಥದ್ದು. ಡಾನ್ಲಿ ಅವರು ಹಾಲಿವುಡ್ ಅಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಿರುವಂಥವ್ರು ಈ ಒಂದು ಸಿನಿಮಾಗೆ ಆ್ಯಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ. ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರೈಲರ್ ಅನೌನ್ಸ್ಮೆಂಟ್ ಸೂನ್ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅದರರ್ಥ ಈ ಒಂದು ವೀಕಲ್ಲೇನೆ ನಿಮಗೆ ಒಂದು ಅನೌನ್ಸ್ಮೆಂಟ್ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ಅದು 27 ಇಲ್ಲ 28 ನವೆಂಬರ್ಗೆ ಆಗಿರುವಂಥದ್ದು ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡ್ತಿರುವಂಥದ್ದು. ಅಂದ್ರೆ ಟ್ರೈಲರ್ ಇದು ಸ್ಟ್ರಾಂಗ್ ರಿಪೋರ್ಟ್ ಇರುವಂಥದ್ದು ಏನಂತಂದ್ರೆ ಡಿಸೆಂಬರ್ 1ನೇ ತಾರೀಕು ಟ್ರೈಲರ್ ಬರುತ್ತೆ. ಡಿಸೆಂಬರ್ 5ಗೆ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಅದಾದ್ಮೇಲೆ ಆಬ್ವಿಯಸ್ಲಿ ಡಿಸೆಂಬರ್ 11th ರಿಲೀಸ್. ನೀವೆಲ್ಲ ಕಾಯ್ತಿರುವಂತ ಡೆವಿಲ್ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಷಯನ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದ್ರೆ ಇನ್ನೇನಾದ್ರೂ ಅಪ್ಡೇಟ್ ಅಂತ ಬರಲ್ಲ, ಯಾಕೆಂದ್ರೆ ಇದೇ ಕ್ಲಿಯರ್ ಕಟ್ ಇರುವಂತ ಅಪ್ಡೇಟ್. 27, 28ಗೆ ಅನೌನ್ಸ್ಮೆಂಟ್, ಟ್ರೈಲರ್ನ ಅನೌನ್ಸ್ಮೆಂಟ್ ಇರುವಂಥದ್ದು. ಡಿಸೆಂಬರ್ 1ನೇ ತಾರೀಕಿಗೆ ಟ್ರೈಲರ್ ಬರುವಂಥದ್ದು. 5ಗೆ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಆ ಇವೆಂಟ್ಗೆ ನಾನು ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ರಚನೆ ರೈ ಅವರು ಪಾಪ ಅವರೇನೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಿದೆ ಅಂತಲೇ ಹೇಳ್ಬೋದು. ಎಲ್ಲ ಏನ್ ಗುರು, ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಡಿ ಬಾಸ್ನ ಇಷ್ಟೊಂದು ಫ್ಯಾನ್ ಬೇಸ್ ಇದೆ ಅಂತಂದಾಗ ನನಗೆ ಅನ್ನಿಸ್ತಿರೋದು ಏನು ಗೊತ್ತಾ, ಈ ಇಲುಮಿನಾಟಿ ಅಥವಾ ಏನು ಈ ಡೆವಿಲ್ ಸಿನಿಮಾ ಏನಿದೆ ಪಕ್ಕ ಇವರಿಗೇನೆ ಸೂಟ್ ಆಗುವಂಥದ್ದು. ಅಂದ್ರೆ ಇದೆಲ್ಲ ಅದ್ರ ರಿಲೇಟೆಡ್ ಇರುವಂಥದ್ದು. ನಾನು ಹೇಳ್ತೀನಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಏನಕ್ಕೆ ಈ ಥರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಡೆವಿಲ್ನ ಅಪ್ಡೇಟ್ ಇರುವಂಥದ್ದು. ಒಂದು ಇಂಟಾಕ್ಸಿಕೆಂಟ್ ಮಾಡೋಕೆ ಬರ್ತಿರುವಂಥ ಒಂದು ಹೀರೋ ಆಗಿರುವಂಥದ್ದು. ಹಾಗಿರ್ಬೇಕಾದ್ರೆ ಹೀರೋನ ವಿಲನ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುವಂಥದ್ದು. ವಿಷಯ ಏನಪ್ಪಾ ಅಂತಂದ್ರೆ ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಹಾಕ್ತಾರೆ, ಬಿಗ್ ಬ್ಯಾಂಗ್ ಅಪ್ಡೇಟ್ ಜೊತೆಗೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದನ್ನ ಡಿಲೀಟ್ ಕೂಡ ಮಾಡ್ತಾರೆ. ಅಂದ್ರೆ ಇದು ಡಿಸೆಂಬರಿಗೋಸ್ಕರ ಇಟ್ಟಿರುವಂತ ಅಪ್ಡೇಟ್ ಆಗಿತ್ತು, ಇವ್ರು ಬೇಗನೆ ಹಾಕಿದ್ರು ಅನ್ಸುತ್ತೆ. ಅದಕ್ಕೋಸ್ಕರ ಬೇಗನೆ ಅದನ್ನ ರಿಮೂವ್ ಮಾಡಿದ್ದಾರೆ. ಅದು ನಾನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಅಪ್ಡೇಟ್ ಬರುತ್ತೆ, ಅದು ಟಾಕ್ಸಿಕ್ ಬಗ್ಗೆನೇ ಆಗಿರುವಂಥದ್ದು. ಸೊ ಟಾಕ್ಸಿಕ್ ಇಂದ ಏನಿದ್ರು ಅಪ್ಡೇಟ್ಸ್ ಏನೇ ಇದ್ರು ಅದು ಡಿಸೆಂಬರ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ಒಂದು ವಿಡಿಯೋದಲ್ಲಿ. ನಿಮ್ಮನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.